ಮೊನ್ನೆ ನಾನು ಆಡಿದಂಥ ಮಾತುಗಳು ಶಾಸಕರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಆಡಿದಂಥ ಮಾತುಗಳು ಅದು ತಪ್ಪು ಅಂತ ನನಗೆ ಅರಿವಾಗಿದೆ. ನಾನು ಕೆಲವರ ಪ್ರಚೋದನೆಗೊಳಗಾಗಿ ಈ ರೀತಿ ಹೇಳ್ಬೇಕಾಗಿ ಬರ್ತವೆ ವಿನಃ ಇದು ನಾನು ಹೇಳಿರೋದು ಸತ್ಯ ಅಲ್ಲ. ಯಾಕೆಂದರೆ ನಾನು ಕೆಲವರು ನನ್ನ ರೇಗಿಸಿ ಸಾಹೇಬರು ನಿಮಗೆ ಯಾವುದೇ ಥರದ ಏನು ಮಾಡೋರು ಹಂಗಿಂಗೆ ಅಂತ ರೇಗಿಸಿ ಕೆಲವೇ ಏನೇನೋ ರೇಗಿಸ್ತವೆ ನನ್ನ ಮನಸ್ಸನ್ನು ಕೆಡಿಸೋದಕ್ಕೋಸ್ಕರ ನಾನು ಈ ಥರ ಮಾತಾಡಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಸಾಹೇಬರ ವಿರುದ್ಧವಾಗಿ ನನ್ನ ಲೈಫಲ್ಲೇ ಮಾತಾಡಿಲ್ಲ, ಯಾವಾಗಲೂ ಮಾತಾಡಿಲ್ಲ. ಮತ್ತು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದು ನನ್ನ ಪಕ್ಷದ ಬಗ್ಗೆನೇ ನಾನು ಟೀಕೆ ಮಾಡೋದು ತಪ್ಪು ಅಂತ ನನಗೆ ನಿನ್ನೆ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕರಾದ ನಮ್ಮ ನರೇಂದ್ರ ಸ್ವಾಮಿಯವರಲ್ಲಿ ನಾನು ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸುಮಾರು 8-10 ವರ್ಷಗಳಿಂದ ನಮ್ಮ ನರೇಂದ್ರ ಸ್ವಾಮಿಯವರು ಹೇಳಿದಂಥ ವಹಿಸಿದಂಥ ಜವಾಬ್ದಾರಿಗಳೆಲ್ಲನೂ 4ನೇ ವಾರ್ಡಲ್ಲಿ ಅವ್ರು ಹೇಳಿದಂಥ ಜವಾಬ್ದಾರಿಗಳೆಲ್ಲನೂ ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಆದರೆ ನಾನು ಯಾವತ್ತೂ ಸಾಹೇಬರು ನಮ್ಮ ನರೇಂದ್ರ ಸ್ವಾಮಿ ವಿರುದ್ಧ ನನ್ನ ಲೈಫಲ್ಲೇ ಮಾತಾಡಿರಲಿಲ್ಲ. ಆದರೆ ಮೊನ್ನೆ ಮಾತಾಡಿದೆ, ಅದು ಕೆಲವರ ಪ್ರಚೋದನೆಯಿಂದ ನಾನು ಮಾತಾಡಿದ್ದೀನಿ ಹೊರತು ನಮ್ಮ ಸಾಹೇಬ್ರನ್ನ ವಿರುದ್ಧವಾಗಿ ನನ್ನ ಲೈಫಲ್ಲೇ ಮಾತಾಡಿಲ್ಲ. ನಾನು ಯಾಕೆ ಮಾತಾಡಿದೆ ಆ ಥರ ಅಂತ ಅದು ಆ ಘಟನೆ ಆದಮೇಲೆ ನನಗೆ ಈ ವಿಡಿಯೋಗಳೆಲ್ಲ ಸುತ್ತಮುತ್ತ ಕೆಲವರು ಆಗದೇ ಇರುವಂಥವರು ಬಿಟ್ಟು ನಮ್ಮ ಒಂದು ಇದನ್ನು ನಾನು ಮೊನ್ನೆ ಆಡಿದಂಥ ಮಾತುಗಳು ಇದು ಪ್ರಚೋದನೆಯಿಂದ ಆಡಿದಂಥ ಮಾತುಗಳೇ ಹೊರತು ನನ್ನ ಮನಸ್ಸಿನ ಮಾತುಗಳಲ್ಲ. ಮತ್ತು ಇದು ನಾನು ಒಬ್ಬ ಕಾಂಗ್ರೆಸ್ಸಿಗ ಕಾರ್ಯಕರ್ತನಾಗಿದ್ದು ನಮ್ಮ ಪಕ್ಷದವ್ರ ಮೇಲೆ ನಾನು ಈ ರೀತಿ ಟೀಕೆ ಮಾಡಿರೋದು ನನಗೆ ಮನಸ್ಸಿಗೆ ನೋವಾಗಿದೆ. ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕರಾದ ನರೇಂದ್ರ ಸ್ವಾಮಿ ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದು ಬೇರೆಯವ್ರಿಗೆ ಈ ವಿಷಯನ ಆಹಾರ ಮಾಡಿಕೊಟ್ಟೆ, ಅದು ನಂದು ತಪ್ಪಾಗಿದೆ. ಮತ್ತು ಸಾಹೇಬ್ರಿಗೋಸ್ಕರ ನಾನು ಹಿಂಗೆ ಕಳೆದ 8-10 ವರ್ಷದಿಂದ ಯಾವ ರೀತಿ ದುಡಿದಿದ್ದೀನೋ ಇನ್ನು ಮುಂದಕ್ಕೂ ಅವ್ರು ಹೇಳೋದಂಥ ಕೆಲಸ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ನಾನು ಕೂಡ ಒಬ್ಬ ಕಾಂಗ್ರೆಸ್ ಕುಟುಂಬದಲ್ಲಿ ಒಬ್ಬ ಅಂತ ತಿಳ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಮನಸ್ಸಾಕಬೇಡಿ. ನಿಮಗೆ ನಾನು ಕೈ ಮುಗಿದು ಸಾರಿ ಕೇಳ್ತಾ ಇದ್ದೀನಿ. ಯಾರೂ ಕೂಡ ಮನಸ್ಸಾಕಬೇಡಿ. ನಿಮ್ಮ ಕಾಂಗ್ರೆಸ್ ಕುಟುಂಬದಲ್ಲಿ ನನ್ನ ಒಬ್ಬ ಅಂತ ನೀವು ತಿಳ್ಕೊಂಡು ದಯವಿಟ್ಟು ನಾನು ಆಡಿರುವಂಥ ಮಾತನ್ನು ದಯವಿಟ್ಟು ಯಾರು ಮನಸ್ಸಾಕಬೇಡಿ. ಶಾಸಕ ನರೇಂದ್ರ ಸ್ವಾಮಿ ಅವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಏನೋ ಹಣ ತಪ್ಪು ಮಾಡಿದ್ದೀನಿ. ನಾನು ಇನ್ನು ಆಡಿರೋ ಮಾತನ್ನು ನಾನು ವಾಪಸ್ಸು ತಗೊಳಕ್ಕಾಗಲ್ಲ. ಅದರಿಂದ ಸಾರಿ ಕೇಳ್ತಾ ಇದ್ದೀನಿ. ಯಾರೋ ಒಂದು ಮಾತುಗೋಸ್ಕರ ನಾನು ಹೇಳ್ಬಿಟ್ಟೆ. ಇನ್ನು ಯಾವತ್ತೂ ನಾನು ಆ ರೀತಿ ಮಾತಾಡಲ್ಲ, ನಿಮ್ಮ ವಿರುದ್ಧವಾಗೂ ಮಾತಾಡಲ್ಲ, ಏನೂ ಮಾತಾಡಲ್ಲ. ನೀವು ಮೊದಲು ಹೆಂಗೆ ಜವಾಬ್ದಾರಿಗಳು ಕೊಟ್ರಿ ಆ ಜವಾಬ್ದಾರಿಗಳನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸಿದನೋ ಹಂಗೆ ಮುಂದಕ್ಕೂ ನಿಭಾಯಿಸ್ಕೊಂಡು ಹೋಗ್ತೀನಿ ಅಣ್ಣ. ದಯವಿಟ್ಟು ನನ್ನ ಬಗ್ಗೆ ಯಾವುದೇ ಅನುಮಾನ ಪಟ್ಕೋಬೇಡಿ ಅಣ್ಣ. ನಾನು ಮುಂದೆ ಹಿಂದೆಯಿಂದ ಹೆಂಗೆ ನಿಷ್ಠೆಯಿಂದ ಇದ್ನೋ ಅದೇ ಥರ ಇನ್ನು ಮುಂದೆ ಸಾಯೋ ತನಕ ನಿಷ್ಠೆಯಾಗಿರ್ತೀನಿ ಕೇಳೋಣ. ಇಷ್ಟು ನಾನು ನಿಮ್ಗೆ ಹೇಳ್ತೀನಿ ಅಣ್ಣ. ಇನ್ನೇನಾರು ಇದ್ರೆ ದಯವಿಟ್ಟು ಅಣ್ಣ ನಿಮ್ಮ ಮನಸ್ಸಲ್ಲಿ ಮಡಿಕೊಂಡೇ ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ ಅಣ್ಣ.